ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ಮೊದಲನೆಯ ತರಗತಿ ಒಳಗೆ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಭಾಗದಲ್ಲಿ ಬರುವ ಮೊದಲನೇ ಅಧ್ಯಾಯ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರದ ಪೀಠಿಕೆಯ ಕೆಲವು ಘಟಕಗಳನ್ನು ನಾವು ಅಧ್ಯಯನ ಮಾಡಿದ್ವಿ. ಅದರ ಮುಂದುವರೆದ ಭಾಗ ಅನುಭೋಗ, ಉತ್ಪಾದನೆ ಮತ್ತು ವಿತರಣೆ, ಕನ್ಸಂಪ್ಷನ್, ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಇಲ್ಲಿ ಅರ್ಥಶಾಸ್ತ್ರವು ವಿವಿಧ ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವ ಮಾನವನ ಅಧ್ಯಯನವಾಗಿದೆ. ಆರ್ಥಿಕ ಚಟುವಟಿಕೆ ಅಂತಂದರೆ ಆದಾಯವನ್ನು ಸೃಷ್ಟಿಸುವ ಚಟುವಟಿಕೆಗಳೇ ಆರ್ಥಿಕ ಚಟುವಟಿಕೆಗಳು. ಹೀಗೆ ನಾವು ನಾನಾ ವಿಧದ ಆರ್ಥಿಕ ಚಟುವಟಿಕೆಗಳಾದ ಉತ್ಪಾದನೆ, ಅನುಭೋಗ ಮತ್ತು ವಿತರಣೆಯ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ. ಇಲ್ಲಿ ಅರ್ಥಶಾಸ್ತ್ರವನ್ನು ಸಾಮಾನ್ಯವಾಗಿ ಇಲ್ಲಿ ಪ್ರಶ್ನೆ ಏನು ಕೇಳ್ತಾರೆ ನಮಗಂತಂದರೆ, ಅರ್ಥಶಾಸ್ತ್ರವನ್ನು ಸಾಮಾನ್ಯವಾಗಿ ಯಾವ 3 ಭಾಗಗಳಲ್ಲಿ ಚರ್ಚಿಸಲಾಗುತ್ತದೆ ಅಂಥೇಳಿ 2 ಅಂಕದ ಪ್ರಶ್ನೆ ಬರ್ತದೆ. ಆವಾಗ ಉತ್ತರ, ಅರ್ಥಶಾಸ್ತ್ರವನ್ನು ಸಾಮಾನ್ಯವಾಗಿ ಅನುಭೋಗ, ಉತ್ಪಾದನೆ ಮತ್ತು ವಿತರಣೆ ಎಂಬ 3 ಭಾಗಗಳಲ್ಲಿ ಚರ್ಚಿಸಲಾಗುತ್ತೆ ಅನ್ನುವಂಥ ಅಂಶವನ್ನು ಬರೆದರೆ ನಾವು 2 ಅಂಕಗಳನ್ನು ಪಡಿಬಹುದು. ಇಲ್ಲಿ ಮೊದಲನೇದಾಗಿ ಅನುಭೋಗ. ಅನುಭೋಗ ಅಂದರೆ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳಲು ಸರಕು ಮತ್ತು ಸೇವೆಗಳನ್ನು ಬಳಸಿಕೊಳ್ಳುವ ಕ್ರಿಯೆ ಅನುಭೋಗ ಅಂತ ಕರಿತೀವಿ. ಆಯ್ಕೆ ಮಾಡಿಕೊಳ್ಳಲು ಅನುಭೋಗದೊಳಗೆ ಏನು ಅಧ್ಯಯನ ಮಾಡ್ತೀವಿ? ಆಯ್ಕೆ ಮಾಡಿಕೊಳ್ಳಲು ಪರ್ಯಾಯ ವಸ್ತುಗಳಿವೆ, ನಿಶ್ಚಿತ ಆದಾಯವಿದೆ, ವಸ್ತುಗಳ ಬೆಲೆಯೂ ತಿಳಿದಿದೆ. ಹೀಗಿರುವಾಗ ಗ್ರಾಹಕನು ಹೇಗೆ ನಿರ್ಧಾರಗಳನ್ನು ಕೈಗೊಳ್ಳುತ್ತಾನೆ ಎಂಬುದನ್ನು ತಿಳಿಯಬೇಕಾಗಿದೆ. ಇದೇ ಅನುಭೋಗದ ಅಧ್ಯಯನವಾಗಿದೆ. ಅಂದರೆ ಅನುಭೋಗದೊಳಗೆ ನಾವು ಏನು ಅಧ್ಯಯನ ಮಾಡ್ತೀವಿ ಅನ್ನುವಂಥ ಅಂಶವನ್ನು ನಾವು ತಿಳ್ಕೊಂಡ್ವಿ. ಇನ್ನು ಉತ್ಪಾದನೆ. ಉತ್ಪಾದನೆ ಅಂದರೆ ಸರಕುಗಳನ್ನು ತಯಾರು ಮಾಡತಕ್ಕಂತಹ ಕ್ರಿಯೆ. ತಯಾರಂದರೆ ಹೆಂಗೆ? ವಸ್ತುವಿನಲ್ಲಿ ತುಷ್ಟಿಗುಣವನ್ನು ತುಂಬುವುದರ ಮೂಲಕ ಅದರ ಉಪಯುಕ್ತತೆ ಅಥವಾ ಮೌಲ್ಯವನ್ನು ಹೆಚ್ಚು ಮಾಡತಕ್ಕಂಥ ಕ್ರಿಯೆ ಉತ್ಪಾದನೆ ಅಂತ ಕರಿತೀವಿ. ಈ ಉತ್ಪಾದನೆಯಲ್ಲಿ ಏನು ಅಧ್ಯಯನ ಮಾಡ್ತೀವಿ? ಉತ್ಪಾದಕನು ಯಾವ ರೀತಿಯಾಗಿ ವೆಚ್ಚಗಳನ್ನು ಮತ್ತು ಬೆಲೆಗಳನ್ನು ತಿಳಿದ ನಂತರ ಮಾರುಕಟ್ಟೆಗಾಗಿ ಏನನ್ನು ಉತ್ಪಾದಿಸಬೇಕು ಎಂಬ ಆಯ್ಕೆಯನ್ನು ಹೇಗೆ ಮಾಡುತ್ತಾನೆ ಎಂಬುದನ್ನು ನಾವು ತಿಳಿಯಬೇಕಾಗಿದೆ. ಇದನ್ನೇ ನಾವೇನಂತ ಕರಿತೀವಿ? ಉತ್ಪಾದನೆಯ ಅಧ್ಯಯನ ಅಂತ ಕರಿತೀವಿ. ಇನ್ನು ವಿತರಣೆ ಅಂತ ಬರ್ತದೆ, ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ವಿತರಣೆ ಅಂತಂದರೆ ರಾಷ್ಟ್ರೀಯ ವರಮಾನದ ಹೆಚ್ಚಳಕ್ಕೆ ಕಾರಣವಾದ ಉತ್ಪಾದನಾಂಗಗಳಿಗೆ ಪ್ರತಿಫಲದ ರೂಪದೊಳಗೆ ಭೂಮಿಗೆ ಗೇಣಿ, ಶ್ರಮಕ್ಕೆ ಕೂಲಿ, ಬಂಡವಾಳಕ್ಕೆ ಬಡ್ಡಿ, ಸಂಘಟನೆಗೆ ಲಾಭದ ರೂಪದಲ್ಲಿ
ಹಂಚುವುದೇ ವಿತರಣೆ. ವಿತರಣೆಯೊಳಗೆ ಉತ್ಪಾದನೆ ಆಗಿದೆಯೋ ಅವುಗಳಿಂದ ಬರುವ ರಾಷ್ಟ್ರೀಯ ಆದಾಯವು ಕೂಲಿ, ಲಾಭ, ಬಡ್ಡಿ ಅಂದರೆ ವಿದೇಶಿ ವ್ಯಾಪಾರ ಮತ್ತು ಹೂಡಿಕೆಯಿಂದ ಬರುವ ಆದಾಯವನ್ನು ಇಲ್ಲಿ ಪರಿಗಣಿಸುವುದು ಬೇಡ. ಅಂದರೆ ವಿದೇಶಿ ಆದಾಯವನ್ನು ಹೊರತುಪಡಿಸಿ ಉತ್ಪಾದನಾಂಗಗಳೇನು ತೊಡಗಿರ್ತವೆ ಆ ಮೂಲಕ ಆದಾಯವನ್ನು ಗಳಿಸ್ತವೆ, ಅದನ್ನು ವಿತರಣೆ ಅಂತ, ಅವು ಯಾವ ರೀತಿಯಾಗಿ ಹಂಚಿಕೆಯಾಗಿದೆ ಅನ್ನೋದನ್ನು ಅಧ್ಯಯನ ಮಾಡ್ತಕ್ಕಂಥದ್ದನ್ನು ವಿತರಣೆ ಅಂಥೇಳಿ ನಾವು ಕರಿತೀವಿ. ಈ ರೀತಿ ನಾವು ಅರ್ಥಶಾಸ್ತ್ರವನ್ನು 3 ಸಾಂಪ್ರದಾಯಿಕ ಅಧ್ಯಯನದ ಬಗ್ಗೆ ತಿಳಿದುಕೊಳ್ಳಬೇಕಾದ ಎಲ್ಲ ಸಂಗತಿಗಳ ಜೊತೆಗೆ ಅನೇಕ ಜಗತ್ತಿನಲ್ಲಿ ಅಥವಾ ರಾಷ್ಟ್ರದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ನಾವು ನೋಡೋದಾದರೆ ಇಲ್ಲಿ ಬಡವ, ಶ್ರೀಮಂತ, ಮಧ್ಯಮ ವರ್ಗ ಇತ್ಯಾದಿ ವರ್ಗಗಳ ಜೊತೆಗೆ ಯಾರಿಗೆ ಶಿಕ್ಷಣದ ಅಗತ್ಯವಿದೆ, ಎಷ್ಟು ಪ್ರಮಾಣದಲ್ಲಿ ಶಿಕ್ಷಣವನ್ನು ಪಡ್ಕೊಂಡಿದ್ದಾರೆ, ಆ ಮೂಲಕ ಎಷ್ಟು ಜನ ಉದ್ಯೋಗದಲ್ಲಿದ್ದಾರೆ ಇತ್ಯಾದಿ ವಿಷಯಗಳ ಬಗ್ಗೆ, ಜೊತೆಗೆ ಬಡತನ, ಅಸಮಾನತೆ ಮುಂತಾದವುಗಳನ್ನು ಅರಿತು ಆ ಮೂಲಕ ಅವುಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕಾದ್ರೆ, ಜೊತೆಗೆ ಮಾನವನ ದೈನಂದಿನ ಜೀವನದ ಕ್ರಮಗಳ ಮೇಲೆ ಮಹತ್ವ ಪರಿಣಾಮ ಬೀರುವ, ದೇಶಕ್ಕೆ ಬೆದರಿಕೆ ಒಡ್ಡುವಂತಹ ವಿಪತ್ತುಗಳಾದ ಸುನಾಮಿ, ಭೂಕಂಪ, ಸಾಂಕ್ರಾಮಿಕ ರೋಗಗಳು ಇತ್ಯಾದಿಗಳನ್ನು ಸದ್ಯದಲ್ಲಿ ನಾವು ನೋಡ್ತೀವಿ. ಇವುಗಳು ಬಗ್ಗೆ ಪೂರ್ಣ ಅಧ್ಯಯನ ಮಾಡಬೇಕಾದ್ರೆ ನಾವು ಕೋವಿಡ್-19 ಅಂತಹ ಮಾರಕ ರೋಗದಿಂದ ಬಹಳಷ್ಟು ಜನ ಸಾವನ್ನಪ್ಪಿದರು ಅಂತ ಹೇಳಿದರೆ ಅದಕ್ಕೆ ಯಾವುದೇ ರೀತಿ ಅರ್ಥ ಇರೋದಿಲ್ಲ. ನಿಖರವಾದ ಅಂಕಿ ಸಂಖ್ಯೆಗಳ ಮುಖಾಂತರ ನಾವು ಹೇಳಿದರೆ ಅದು ನಂಬಲರ್ಹವಾದ ಮಾಹಿತಿಯಾಗಿರ್ತದೆ. ಯಾವುದೇ ಆರ್ಥಿಕ ಸಮಸ್ಯೆ ಇರಲಿ, ಅದು ಅಂಕಿ ಅಂಶಗಳ ಮೂಲಕ ಅದನ್ನು ಲೆಕ್ಕ ಹಾಕಿ ಆ ಮೂಲಕ ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂತಹ ಅಂಶ ಬರುತ್ತೆ. ನಾವು ಬಹುಶಃ ಅಷ್ಟಿರಬಹುದು ಇಷ್ಟಿರಬಹುದು ಅಂತಂದರೆ ಅದಕ್ಕೆ ಯಾವುದೇ ರೀತಿ ಅರ್ಥ ಇರೋದಿಲ್ಲ. ಹೀಗಾಗಿ ಅರ್ಥಶಾಸ್ತ್ರದ ಜೊತೆಗೆ ಸಂಖ್ಯಾಶಾಸ್ತ್ರ ಅನ್ನುವಂಥದ್ದು ಪ್ರಮುಖವಾಗಿರುತ್ತೆ. ಹೀಗಾಗಿ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಇದನ್ನು ನಾವು ಅಧ್ಯಯನ ಮಾಡೋಣ. ಇಲ್ಲಿ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ, ಮೊದಲಿಗೆ ಸಂಖ್ಯಾಶಾಸ್ತ್ರ ಅಂದರೆ ಏನು? ವ್ಯವಸ್ಥಿತವಾಗಿ ಸಂಗ್ರಹಿಸಲ್ಪಟ್ಟ ಅಂಕಿ ಸಂಖ್ಯಾ ಮಾಹಿತಿಯನ್ನು ಸಂಖ್ಯಾಶಾಸ್ತ್ರ ಎನ್ನುವರು. ಇಲ್ಲಿ ದೇಶ ಎದುರಿಸುತ್ತಿರುವ ಮೂಲಭೂತ ಸಮಸ್ಯೆಗಳ ಸಂಬಂಧಪಟ್ಟ ವಿಷಯಗಳ ಅಧ್ಯಯನದ ಬಗ್ಗೆ ತಿಳಿಬೇಕಾಗಿದೆ ಅಂದ್ಕೊಳ್ಳೋಣ. ಇಲ್ಲಿ ಆರ್ಥಿಕತೆಯ ವಾಸ್ತವಿಕಾಂಶಗಳನ್ನು ದತ್ತಾಂಶ ಅಂತ ಕರಿತೀವಿ. ನಮಗೇನು ಪ್ರಶ್ನೆ ಬರುತ್ತೆ, ಆರ್ಥಿಕ ದತ್ತಾಂಶ ಎಂದರೇನು ಅಂತ ಕೇಳ್ತಾರೆ. ಅದು 1 ಅಂಕದ ಪ್ರಶ್ನೆ ಬರುತ್ತೆ. ಅಂದರೆ
ಆರ್ಥಿಕ ಸಂಗತಿಗಳ ಸಾಂಖ್ಯಿಕ ರೂಪದ ತಿಳುವಳಿಕೆ ಆಗಿದೆ. ಅಂದರೆ ಆರ್ಥಿಕ ಚಲಕಗಳ ಸಂಬಂಧದ ವಿಶ್ಲೇಷಣೆ ಮತ್ತು ಸಂಶೋಧನೆಗೆ ನೆರವಾಗುವ ಸಾಂಖ್ಯಿಕ ರೂಪದ ಮಾಹಿತಿಗಳನ್ನು ಆರ್ಥಿಕ ದತ್ತಾಂಶ ಅಂಥೇಳಿ ಕರಿತೀವಿ. ಇಲ್ಲಿ ಆರ್ಥಿಕ ಸಮಸ್ಯೆಗಳ ಬಗೆಗಿನ ದತ್ತಾಂಶಗಳ ಸಂಗ್ರಹಣೆಯ ಉದ್ದೇಶವು ಅವುಗಳ ಹಿಂದಿರುವ ವಿವಿಧ ಕಾರಣಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ವಿವರಿಸುವುದು. ಉದಾಹರಣೆಗೆ, ನಾವು ಬಡತನವನ್ನು ಶಮನ ಅಂದರೆ ಕಡಿಮೆ ಮಾಡ್ತಕ್ಕಂಥ ದಾರಿ ಕಂಡುಕೊಳ್ಳೋದಾದರೆ ಮೊದಲು ಬಡತನ ಎಷ್ಟಿದೆ, ಆಮೇಲೆ ಬಡತನವನ್ನು ಎಷ್ಟಿದೆ, ಎಷ್ಟು ಪ್ರಮಾಣದಲ್ಲಿ ಜನರು ಬಡವರಿದ್ದಾರೆ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳನ್ನು ರೂಪಿಸ್ಕೊಳ್ಳಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ನೋಡ್ರಿ, ಆರ್ಥಿಕ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುವಂತಹ ಕ್ರಮಗಳನ್ನು ಹುಡುಕಲು ಪ್ರಯತ್ನಿಸಬಹುದು. ಅರ್ಥಶಾಸ್ತ್ರದಲ್ಲಿ ಇಂತಹ ಕ್ರಮಗಳನ್ನು ನೀತಿಗಳು ಎಂದು ಕರೆಯುತ್ತೇವೆ. ಆರ್ಥಿಕ ಅಂಶಗಳ ಬಗ್ಗೆ ಇಲ್ಲಿ ಅರ್ಥಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರದ ನಡುವೆ ಬಹಳಷ್ಟು ನಿಕಟವಾದ ಸಂಬಂಧವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸಂಖ್ಯಾಶಾಸ್ತ್ರ ಎಂಬ ಪದ ನೋಡ್ರಿ, ಬಹುಶಃ ನೀವು ಸಂಖ್ಯಾಶಾಸ್ತ್ರದ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಲು, ಸಂಖ್ಯಾಶಾಸ್ತ್ರ ಅಂದ್ರೆ ಹೇಳಿ ನಾನು ವ್ಯವಸ್ಥಿತವಾಗಿ ಸಂಗ್ರಹಿಸಲ್ಪಟ್ಟ ಅಂಕಿ ಸಂಖ್ಯಾ ಮಾಹಿತಿಯನ್ನು ಸಂಖ್ಯಾಶಾಸ್ತ್ರ ಎನ್ನುವರು. ಇಲ್ಲಿ ಸಂಖ್ಯಾಶಾಸ್ತ್ರವನ್ನು ಪ್ರಮುಖವಾಗಿ ಆಕ್ಸ್ಫರ್ಡ್ ನಿಘಂಟಿನ ತಿಳಿಸಿರುವಂತೆ ಏಕವಚನ ಮತ್ತು ಬಹುವಚನ ಅಂಥೇಳಿ ಎರಡು ಕಾನ್ಸೆಪ್ಟ್ನಲ್ಲಿ ಅರ್ಥೈಸ್ತೀವಿ. ಆಕ್ಸ್ಫರ್ಡ್ ನಿಘಂಟಿನಲ್ಲಿ ತಿಳಿಸಿರುವಂತೆ ಕ್ರಮಬದ್ಧವಾಗಿ ಸಂಗ್ರಹಿಸಲ್ಪಟ್ಟ ಅಂಕಿ ಸಂಖ್ಯಾ ಮಾಹಿತಿ ಅಂದರೆ ಕ್ರಮಬದ್ಧವಾಗಿ ಸಂಗ್ರಹಿಸಲ್ಪಟ್ಟ ಅಂಕಿ ಸಂಖ್ಯಾ ಮಾಹಿತಿಯನ್ನು ಬಹುವಚನದಲ್ಲಿ ಸಂಖ್ಯಾಶಾಸ್ತ್ರ ಅಂತ ಕರಿತೀವಿ. ಇಲ್ಲಿ ಏಕವಚನದಲ್ಲಿ ಸಂಖ್ಯಾಶಾಸ್ತ್ರ ಸಂಖ್ಯಾರೂಪದ ದತ್ತಾಂಶಗಳನ್ನು ಸಂಗ್ರಹಿಸುವ, ವರ್ಗೀಕರಿಸುವ ಮತ್ತು ಸಂಖ್ಯಾಶಾಸ್ತ್ರವನ್ನು ಬಳಸುವ ವಿಜ್ಞಾನ ಅಥವಾ ಒಂದು ಸಂಖ್ಯಾತ್ಮಕ ವಾಸ್ತವಾಂಶ ಅಂಥೇಳಿ ನಾವು ಕರಿತೀವಿ. ಇಲ್ಲಿ ದತ್ತಾಂಶಗಳನ್ನು ಪ್ರಮುಖ ಘಟ್ಟದೊಳಗೆ ನಾವು ನೋಡೋದಾದರೆ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಅಂತ ಬರ್ತಾವೆ. ಪರಿಮಾಣಾತ್ಮಕ ಅಂತಂದರೆ ಅಂಕಿ ಸಂಖ್ಯೆಗಳನ್ನು ಆಧಾರದ ಮೇಲೆ ವರ್ಗೀಕರಣ ಮಾಡೋದು. ಒಂದು ಹೇಳಿಕೆಯನ್ನು ನೋಡೋದಾದರೆ ಅಕ್ಕಿಯ ಉತ್ಪನ್ನವು 1974-75ರಲ್ಲಿ
39.58 ಮಿಲಿಯನ್ ಟನ್ಗಳಿಂದ 1984-85ರಲ್ಲಿ 58.64 ಮಿಲಿಯನ್ ಟನ್ಗಳಿಗೆ ಹೆಚ್ಚಳವಾಯಿತು. ಹಿಂಗೆ ಕೊಟ್ಟು ನಮಗೇನು ಕೇಳ್ತಾರೆ, ಇದು ಯಾವ ಪರಿಮಾಣಾತ್ಮಕ ಸಂಗತಿಯೋ ಅಥವಾ ಗುಣಾತ್ಮಕ ಸಂಗತಿಯೋ ಅಂತ ಕೇಳ್ತಾರೆ ಪ್ರಶ್ನೆ. ಆವಾಗ ಪರಿಮಾಣಾತ್ಮಕ ಸಂಗತಿ ಅಂಥೇಳಿ ನಾವು ಬರಿಬೇಕು. ಇನ್ನು ಪರಿಮಾಣಾತ್ಮಕ ದತ್ತಾಂಶಗಳ ಜೊತೆಗೆ ಗುಣಾತ್ಮಕ ಅಂತ ಬರ್ತಾವೆ. ಅಂದರೆ ಗುಣಲಕ್ಷಣಗಳನ್ನು ಆಧರಿಸಿ ದತ್ತಾಂಶಗಳನ್ನು ವರ್ಗೀಕರಣ ಮಾಡೋದು. ಲಿಂಗವನ್ನೇ ತೆಗೆದುಕೊಳ್ಳಿ. ಲಿಂಗವನ್ನೇ ತೆಗೆದುಕೊಳ್ಳಿ. ಒಬ್ಬ ವ್ಯಕ್ತಿಯನ್ನು ಪುರುಷ ಮಹಿಳೆ, ಹುಡುಗ ಹುಡುಗಿ, ಉತ್ತಮ ಆರೋಗ್ಯದ ದೃಷ್ಟಿಯಿಂದ ನೋಡಿದರೆ ಉತ್ತಮ, ಕೀಳು, ಅನಾರೋಗ್ಯ, ಆರೋಗ್ಯವಂತ, ಹೀಗೆ ಅವರ ಗುಣಲಕ್ಷಣಗಳ ಆಧಾರದ ಮೇಲೆ ದತ್ತಾಂಶಗಳನ್ನ ವರ್ಗೀಕರಣ ಮಾಡೋದು ನೋಡಿದ್ವಿ. ಇಲ್ಲಿ